ವಿ ಹ್ಯಾವ್ ಅ ಗೆಸ್ಟ್. ಬಂಡಿ ತಿಂಡಿ ಬಂಡಿಲಿ. ಪುಣ್ಯಾತ್ಮ. ₹20. ವೆಲ್ಕಮ್ ಟು ಬಿಸ್ಲೆ ಘಾಟ್. ಹಲೋ, ಅನದರ್ ಡೇ ಅನದರ್ ಅಡ್ವೆಂಚರ್. ಆ್ಯಕ್ಚುಲಿ ಬೇಗನೆ ಬಿಡೋ ಪ್ಲ್ಯಾನ್ ಆಗಿತ್ತು, ಒಂದು 3 o'clock ಹಂಗೆಲ್ಲಿ ಬಿಡೋಣ ಅಂದ್ಕೊಂಡ್ವಿ. ಬಟ್ ಸಿಕ್ಕಾಪಟ್ಟೆ ಮಳೆ ಹತ್ಕೊಂಡ್ಬಿಡ್ತು. ಇವಾಗ ಟೈಮು 4:30. ಆಲ್ಮೋಸ್ಟ್ ಲಗೇಜ್ ಪ್ಯಾಕ್ ಆಗೋಯ್ತು, ಇನ್ನೇನು ನೋಡ್ಬೇಕು. ಲೆಟ್ಸ್ ಗೋ ಬಾಯ್ಸ್. ಬೇಗ ಬಿಡೋಣ, ಇವತ್ತು ಆಲ್ರೆಡಿ ಲೇಟ್ ಆಗ್ಬಿಟ್ಟೈತೆ. ಏನು ಲೇಟ್ ಆಗಿಲ್ಲ, ಮಳೆ ಬರ್ತದೆ, ತುಂಬ ಮಳೆ, ಹೆವಿ ಮಳೆ. ನಾನಂತರ ಸಾಕಾಗಿತ್ತು. ನೋಡಿ ಕರ್ಕೊಂಡ್ರಿ ಆ ದೋಸ್ತ ಆಲ್ರೆಡಿ ಕ್ಯಾನ್ಸಲ್ ಮಾಡೋ ಪ್ಲಾನಲ್ಲಿ ಇದ್ದ, ಬಟ್ ಹೆಂಗೋ ಮಾಡಿ ಹೊಡ್ಸಿದ್ದೀವಿ. ಕರೆಂಟ್ ಬಂತು, ದಿಷ್ಟು ಹೊಡೆದು ಪೂಜೆ ಮಾಡ್ಕೊಂಡು ಪೂಜೆ ಮಾಡಿ ಲೆಟ್ಸ್ ಗೋ. ಗೋ. It's not a game, it's a rich thing. ನೆಲಮಂಗಲ ಕ್ರಾಸ್ ಮಾಡಿ ಮಂಗ್ಳೂರ್ ಹೈವೇಲಿ ಜಸ್ಟ್ ಒಂದು ಸ್ಟಾಪ್ ಹಾಕಿ ಲೈಟ್ ಆಗಿ ಒಂದು ಸಿಪ್ ಕಾಫಿ ಟೀ ತಗೊಂಡು ಸ್ಟಾರ್ಟ್ ಮಾಡ್ಬಿಡೋದು. ತಿಂಡಿ ಬಂಡಿ ನೋಡ್ಬೇಕು ಮುಂದೆ, ಬಂಡಿ ತಿಂಡಿ ಬಂಡಿಲಿ. ಜಸ್ಟ್ ಒಂದು ಟೀ ಬ್ರೇಕ್ ಹಾಕಿದೀವಿ. ನೆಲಮಂಗಲ ಎಕ್ಸಿಟ್ ಜಸ್ಟ್ ಇಲ್ಲಿಂದ ಹಾಸನ್ ರೋಡ್ ತಗೊಂತೀವಿ. ಅವನು ಬ್ಯಾಲೆನ್ಸ್ ಮಾಡ್ತಿದ್ದೇನೆ, ನಿನ್ ಗಾಡಿ ಈ ಕಡೆ ಬೆಂಡ್ ಮಾಡಿರ್ತೀಯಲ್ಲ, ಅದು ಈ ಕಡೆ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಆಗ್ಲಿ ಅಂತ ಹಿಂದ್ಗಡೆ ರ್ಯಾಮ್ ಇಟ್ಕೊಂಡು ಹಿಂಗ್ ಗಾಡಿ ಅಪೋಸಿಟ್ ಹೋಗ್ಬೇಕು. ಯಾವಾಗ ಏನು ಹೋಗ್ಬೇಕು ಬ್ಯಾಲೆನ್ಸಿಗೆ, ಅವನ್ ಅದನ್ನೇ ಮಾಡ್ತಿರೋದು. ಮಜಾ ಆಯಾ, ಫೀಲ್ ಮಾಡ್ತಿದ್ದಾನ ಅವನು ಕಾಫಿನ ಮಾಡ್ಬೇಕು. ಓಕೆ, ಡನ್ ವಿತ್ ಟೀ ಬ್ರೇಕ್. ಹಾಯ್ ಗಾಯ್ಸ್. ಇವಾಗ ಹಾಸನ್ ಮಂಗ್ಳೂರ್ ಹೈವೇನಲ್ಲಿ ಇದೀವಿ. ಜಸ್ಟ್ ಬ್ಯಾಂಗ್ಳೂರ್ ಎಕ್ಸಿಟ್ ಆಗಿ ನೆಕ್ಸ್ಟ್ ಸ್ಟಾಪ್ ಏನಂತ ಗೊತ್ತಿಲ್ಲ, ನೋಡುವ. ಸೊ ಆದಷ್ಟು ಸ್ಟ್ರೆಚ್ ಮಾಡೋಣ, ಬೇಗ ರೀಚ್ ಆಗ. ಏನ ನಂತರ ಬ್ಲಾಗ್ ಬರ್ತಾ ಇದೆ ಗೈಸ್, ಸಪೋರ್ಟ್ ಮಾಡಿ. ಬೇಗ ಒಂದ್ ಸಾವ್ಕಾರ ಆಗ್ಲಿ, ನಮಗೂ ಸಾಲ ಕೊಡ್ತಾನೆ. ಇಲ್ಲೇ ವೆದರ್ ಇತ್ತು, ಸನ್ರೈಸ್ ಎಸ್ಕೊಂಡ್ ಬಂದು ಊಟ ಮಾಡೋದೇ ಮಕ್ಕಳು. ಅಲ್ಲ ವಿಡಿಯೋ ಊಟ ಮಾಡುತ್ತಾನೆ. ಬೆಳಿಗ್ಗೆ ಬೇಗ ಎದ್ದಿದ್ರಿಂದ ಹೊಟ್ಟೆ ಯಾವ ರೇಂಜಿಗೆ ಹಸ್ದಿತ್ತು ಅಂದರೆ ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಗಿತ್ತು. ಆ ನೇಚರ್ ನೋಡಿಕೊಂಡು ಸ್ವಲ್ಪ ಮಾತು ಜಾಸ್ತಿ ತರಲೆ ಮಾಡ್ಕೊಂಡು ಬರೋಷ್ಟರಲ್ಲಿ ಕೂಡ್ ರಸ್ತೆ ಬಂದಿದ್ದೇ ಗೊತ್ತಾಗಿಲ್ಲ. ಈ ಜಾಗದ ಹೆಸರು ಕೂಡ್ ರಸ್ತೆ ಅಂತ. ಸಕಲೇಶ್ಪುರ ಮತ್ತು ಸೋಮವಾರಪೇಟೆ ಮಧ್ಯದಲ್ಲಿ ಬರುತ್ತೆ. ಇದು ಆ್ಯಕ್ಚುಲಿ ಬಿಸ್ಲೆ ಘಾಟ್ಗೆ ಎಂಟ್ರಿ ಪಾಯಿಂಟ್ ಅಂತ ಹೇಳ್ಬೋದು. ಇದು ಇಲ್ಲಿಂದನೇ ನಾವು ಬಿಸ್ಲೆ ಘಾಟ್ ಹತ್ತಕ್ಕೆ ಸ್ಟಾರ್ಟ್ ಮಾಡೋದು. ಇವಾಗ ಫಸ್ಟು ನಮ್ಮ ಪ್ಲ್ಯಾನ್ ಇರೋದು ಅದೇ, ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ನೋಡೋಣ ಅಂತ. ನೋಡುವ, ಇದು ನಮ್ಮ ಹೋಮ್ ಸ್ಟೇ. ಜಸ್ಟ್ ಚೆಕ್ ಇನ್ ಆಗಿದ್ದೀವಿ.
ಚೆಕ್ ಇನ್ ಆದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದು ಬಿಸ್ಲೆ ಘಾಟ್ ಕಡೆ. ಪ್ರತಿ ಪ್ಲೇಸಿಗೆ ಹೋದ್ರೂ ಈ ಹೆಲ್ಮೆಟ್ ಹಾಕೋದು ಒಂದು ದೊಡ್ಡ ತಲೆನೋವು. ಲಿಟ್ರಲಿ ಈ ಟೈಮ್ ಇವಾಗ 3:30 ನಾನು ಅಷ್ಟು ಡೇಟ್ ಆಯ್ತು. ಲುಕ್ ಅಟ್ ದಿಸ್ ಪ್ಲೇಸ್. ಹೋಗ್ದಿದ್ದಂಗೆ ವೆಲ್ಕಮ್ ಮಾಡೋಕ್ಕೆ ಅಂತ ಬೀಚ್ ಆಲ್ರೆಡಿ ಶಶಿ ಕಾಲಿಗೆ ಹತ್ಕೊಂಡಿತ್ತು. ಜೋರಾಗಿ ಕೀಳ. ₹20 ಈಚ್. ವೆಲ್ಕಮ್ ಟು ಬಿಸ್ಲೆ ಘಾಟ್. ಏನು ಕಾಣ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬರೀ ಬಿಳಿ ನೋಡ, ಲುಕ್ ಅಟ್ ದಿಸ್ ವ್ಯೂ ಪಾಯಿಂಟ್. ಹತ್ರ 1-2 ಮರ ಅಷ್ಟೇ ಕಾಣಿಸೋದು. ಬಿಸ್ಲೆ ಘಾಟ್ ನೋಡಬೇಕು ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ಅಲ್ಲಿಗೆ ಹೋದ್ವಿ. ಬಟ್ ಅಲ್ಲಿಗೆ ಹೋದರೆ ಇಟ್ ವಾಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಫಾಗ್. ಅರ್ಧ ಗಂಟೆ ಕಾದರೂ ಕೂಡ ನಮಗೆ ವ್ಯೂ ಸಿಗಲಿಲ್ಲ. ಸರಿ ಇನ್ನೇ ನೋಡೋಣ ಅನ್ನೋ ಅಷ್ಟರಲ್ಲಿ ವಿ ಗಾಟ್ ದಿಸ್. ವ್ಯೂ ಪಾಯಿಂಟಲ್ಲಿ ವೆಯ್ಟ್ ಮಾಡಿಕೊಂಡು ಕೂತಿದ್ದರಿಂದ ಅಲ್ಲಿ ಆಲ್ರೆಡಿ ಲೇಟಾಗಿ ಹೋಗಿತ್ತು. ಬಟ್ ವಿ ವಾಂಟೆಡ್ ಟು ಸಿ ಒನ್ ಮೋರ್ ಪ್ಲೇಸ್, ಸೊ ವಿ ಕೇಮ್ ಹಿಯರ್. ಆ್ಯಕ್ಚುಲಿ ಒಂದು ಗಾಡಿಗೆ ₹20 ತಗೊಂತಾರೆ. ಬಟ್ ಎಂಟ್ರಿ ಟಿಕೆಟ್ ಅಂತ ಏನು ಸಪ್ರೇಟ್ ಆಗಿಲ್ಲ, ಬೈಕಿಗಷ್ಟೇ. ಸೊ ಡೈರೆಕ್ಟ್ ಅಲ್ಲಿಂದ ಫುಡ್ ಸ್ಟೆಪ್ಸ್ ಇದಾವೆ, ಹೇಳ್ಕೊಂಡು ಹೋಗೋದಷ್ಟೇ. ಕಮಾನ್ ಬಾಯ್ಸ್, ಇಳಿ. ಇಳಿಯೋದೇನೋ ಇಳಿತಿದೀವಿ, ಪಟ ಪಟ ವಾಪಸ್ ಬರೋದೈತಿ. ಅಲ್ಲಪ್ಪಿ, ನೀನು ಒಂದ್ ದಿವಸ ಇಳ್ಯಾಕ ಹಿಂಗ್ ಮಾಡತ್ತಿ. ಇಲ್ಲಿ ರೈತರಲ್ಲಿ ಕಾಫಿ ಬೀಜ ಹಾಕಿ ಕಾಫಿ ತೋಟ ಮಾಡಿದ್ವಿ. ಅವ್ರು ಇಳ್ತಾರಪ್ಪ, ನಿಂದೆ ಹೇಳಿ ಈಗ. ರೊಕ್ಕ ಬರ್ತೈತಿ. ಹಾ, ನಿನಗೂ ಮಜಾ ಬರ್ತೈತಿ. ಎಕ್ಸ್ಪೀರಿಯನ್ಸ್ ಹೇಳಪ್ಪ ನಿಂದೆ. ಮಸ್ತ್ ಅದ ಪ್ಲೇಸು, ಫುಲ್ ಡೇ ಸಖತ್. ಫುಲ್ ಬಿಸಿಲೇ ನೋಡಿಲ್ಲ ಇವತ್ತು ಒಟ್ಟು. ಫುಲ್ ತಣ್ಣಗ, ಫುಲ್ ನಗಡಿ ಆಗೈತಿ, ಫುಲ್ ಮೈ ತೊಯ್ದೈತಿ, ಎನ್ಕೋಟ್ ಐತಿ, ಮಸ್ತ್ ಅಡ್ವೆಂಚರ್ಸ್. ಬಿಸ್ಲೆ ಘಾಟ್ ವ್ಯೂ ಪಾಯಿಂಟಿಂದ ಜಸ್ಟ್ 25 ಕಿಲೋಮೀಟರ್ಸ್ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಇದೆ. ಈ ಫಾಲ್ಸ್ ಕೊಡಗು ಡಿಸ್ಟಿಕಲ್ಲಿರೋ ಕುಮಾರಧಾರ ರಿವರಿಂದ ಫಾರ್ಮ್ ಆಗುತ್ತೆ. ಏನು ಫಾಲ್ಸ್ ರೀ ಅದು, ಜಸ್ಟ್ ವಾವ್. ದಿಸ್ ಈಸ್ ಮಲ್ಲಳ್ಳಿ ಫಾಲ್ಸ್. ಈಜಿ ಆರಾಮಾಗಿ ಹತ್ಬೋದು. ಬೇಗ ಬರ್ರೋ. ಆಗ್ತಿಲ್ಲ ಬಸ್. ಒಂದು ಸಾಕ್ಬಿಡು. ಬೇರೆ. Oh my God.
ಆ ಫುಟ್ ಸ್ಟೆಪ್ಸ್ ಇಳಿದು ಹತ್ತೋ ಅಷ್ಟರಲ್ಲಿ ಎಲ್ರ ಮೈಯಿಂದ ಲೀಟರ್ ಸ್ವೆಟ್ ಕಿತ್ಕೊಂಡು ಬಂದಿತ್ತು. ನೆಟ್ವರ್ಕ್ ಇಂದ ನಿಮ್ದು ನೆಟ್ವರ್ಕ್ ಆಯ್ತಾ? ಜಿಯೋ ಉಂಟಾ? ಜಿಯೋನ ಯಾವ ಸಿಮ್ಮು? ನಮ್ದು ಏರ್ಟೆಲ್ ಇದೆ. ನೀವು ಜಿಯೋ ಇದಾವೆ ಸರ್? ಅಲ್ಲೇ ಸ್ವಲ್ಪ ಸ್ನ್ಯಾಕ್ ಸೆಂಟರ್ಸ್ ಕೂಡ ಇದೆ. ಸೊ ಕಾಫಿ ಮತ್ತು ಮ್ಯಾಗಿ ತಿಂದ್ಕೊಂಡು ವಾಪಸ್ ರೂಮ್ ಕಡೆ ಹೊರಟ್ವಿ. ಬಟ್ ದೆನ್ ದ ರೋಡ್ ವಾಸ್ ಸಮಥಿಂಗ್ ಲೈಕ್ ದಿಸ್.